RCB ಅನ್ನು ಜೈ RCB 6 ಸಲ ಸೋತರು RCBನೇ, 60 ಸಲ ಸೋತರು RCBನೇ. ಜೈ We love RCB. All the best to RCB. All the best of RCB. All the best to all the players of RCB. We love RCB. Cup. It was so nice. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಬಂದಿದ್ದು ಸ್ಟೇಡಿಯಂಗೆ, ಫಸ್ಟ್ ಟೈಮ್ ಬಂದಿದ್ದು. ಸೊ ತುಂಬಾ ಖುಷಿ ಆಯ್ತು. ಬಟ್ ಅದೇ ಗೆದ್ದಿಲ್ಲ ಅನ್ನೋ ಬೇಜಾರಿದೆ. ಬಟ್ ಓಕೆ, ನೆಕ್ಸ್ಟ್ ಮ್ಯಾಚ್ ಅವ್ರು ಚೆನ್ನಾಗಿ ಆಡ್ತಾರೆ. ಸೊ ತುಂಬಾ ಖುಷಿ ಆಯ್ತು. ವೈಬ್ಸ್ ಅದು ಸಖತ್ತಾಗಿತ್ತು. RCB ಅಂತ ಕೂಗಿ ಗಂಟ್ಲೆ ಹೋಗ್ಬಿಟ್ಟಿದೆ. ಸೊ ಆ ವೈಬ್ಸ್ ಮಾತ್ರ ಎಲ್ಲೂ ಸಿಗಲ್ಲ. ತುಂಬಾ ಖುಷಿ ಆಯ್ತು. ಸರಿ ಕರ್ದಿಲ್ಲ ಸರ್, ಎಲ್ಲ ಟೆಮ್ನ ಕರ್ಕೊಂಡವ್ರೆ. ಬೌಲಿಂಗೇ ಸರಿಯಾಗಿ ಮಾಡ್ತಾ ಇಲ್ಲ. ನಾನೇನು 15-20 ಹೊಡ್ಬಿಟ್ಟು ಹೋಗೋನು, ಇನ್ನೂ 50 ಮಾಡ್ತಾ ಕೂತವನಲ್ಲಿ. ಸಖತ್ತಾಗಿದ್ದು ಮ್ಯಾಚ್. ಸುಮ್ಮನೆ ಹಿಂಗಂದ್ರೆ ಹೊಡಿತಾರೆ, ಅಲ್ಲಿಗೆ ಹೋಗ್ಬಿಡ್ತದೆ. ಅವ್ರು ಒಂದು 6 ಹೊಡೆಯೋದಕ್ಕೆ ಸುಸ್ತಾಗೋಯ್ತಾರೆ. ಡೆಮಿ ಮ್ಯಾಚ್ ಬಂದ್ಬಿಟ್ಟು ಸರ್ ಬೇಜಾರಾಗಿ ಬಂದ್ಬಿಟ್ಟು. ಯಾವುದೋ RCB ಫ್ರಾಂಚೈಸೀಸ್ ಏನಾರಿಲ್ಲ. ಫಸ್ಟ್ ಆಫ್ ಆಲ್ ಓನರ್ ಇಲ್ವಲ್ಲ ಅದರಲ್ಲಿ. ಯಾರು ಏನು ಕರೀತಾರೋ, ಅದೇನೇನು ಕರೀತಾರೋ, ನಾವು ಕೊಟ್ಬಿಟ್ರು ಆಡಕ್ಕೆ ಕೊಡ್ತೀವಿ. ಹಂಗೈತೆ ಮ್ಯಾಚ್ ಅದು. ಬಿಡಿ ಸರ್, ಹೇಳಕ್ಕೆ ಬೇಜಾರು. ನಮಗೆ 5,000 ಕೊಟ್ಬಿಟ್ಟು ಟಿಕೆಟ್ ತಗೊಬಂದು ಡೆಮ್ಮಿ ಆಗೋಯ್ತು ಸರ್, ಬೇಜಾರಾಗೋಯ್ತು. ಅರ್ಧಕ್ಕೆ ಬೇಜಾರಾಗೋಯ್ತು. 17 ವರ್ಷ ಇದಾಗಲ್ಲ ಬಿಡಿ ಸರ್. ನಾವು ಟೀಮ್ ಚೇಂಜ್ ಮಾಡ್ತಾ ಇದ್ದೀನಿ. ಏನು ಮಾಡಿ ಬ್ರೋ, ಅಷ್ಟು 300 ಕಿಲೋಮೀಟರ್ ಬಂದ ಬ್ರೋ. ಟಿಕೆಟ್ ಇಲ್ಲ ನೋಡಿ ಬ್ರೋ. ಯಾವ್ದಾರ ಒಂದು ಟಿಕೆಟ್ ಸಿಗುತ್ತೆ ಅಂತ ನಿಂತಿದ್ವಿ ಬ್ರೋ. ಸಿಗ್ಬೋದಲ್ಲ ಒಂದು ಬ್ರೋ. ಲೈಫಲ್ಲಿ ಒಂದ್ಸಲ ವಿರಾಟ್ ಕೊಹ್ಲಿ ನೋಡ್ಬೇಕು ಬ್ರೋ, ನೋಡೇಬೇಕು. ಲೈಫಲ್ಲಿ ಒಂದ್ಸತಿನಾದ್ರೂ ವಿರಾಟ್ ಕೊಹ್ಲಿ ನೋಡ್ಬೇಕಂತ ಆಸೆ ಇತ್ತು. ಮೈಸೂರಿಂದ ಹುಣಸೂರು ತಾಲೂಕಿಂದ ಬಂದು ಟಿಕೆಟ್ ಸಿಕ್ಕಿಲ್ಲ, ವೇಟಿಂಗ್ ಅಲ್ಲಿ ಇದೀವಿ. ಆದ್ರೂ ಅವ್ರು ಹೊಡೆಯೋ ಏಟನ್ನ ಅಲ್ಲಿಂದ ಕೇಳಿಸ್ಕೊಂಡು ಹೊರಗಡೆ ಕಿರ್ಚಾಡ್ತಾ ಇದೀವಿ. ಟಿಕೆಟ್ ಸಿಕ್ತಾದ್ರು ಇಷ್ಟು ಜನ ಎಂಜಾಯ್ ಮಾಡ್ತಾ ಇದೀವಿ. ಆದ್ರೂ ಒಂದು ನಂಬಿಕೆ ಇದೆ, ಹೊರಗಡೆ ಹೋಗಿ ನೋಡ್ತೀವಿ ಅಂತ ಅಷ್ಟೇ. ಯಾಕೆ ಅರ್ಧಕ್ಕೆ ಮ್ಯಾಚ್ ಅರ್ಧಕ್ಕೆ ಬರ್ತಾ ಇದ್ದೀರಾ? ಇನ್ನೂ ಇತ್ತಲ್ಲ. ಬೌಲಿಂಗ್ ನಮ್ದು ಸರಿ ಇಲ್ಲಪ್ಪ, ಅಷ್ಟೇ. ಬೌಲಿಂಗ್ ಸರಿ ಇಲ್ಲ ನಮ್ದು. ಯಾವುದು ಓವರ್ ಇತ್ತಲ್ಲ, ಬಟ್ ಅದು ಟ್ರೈ ಮಾಡೋದಿತ್ತು. ಅವ್ರು ರೋಲಾಸ್ಗೆ ಹೊಡಿತಾ ಇದ್ದಾರೆ. ಇನ್ನೇನು ನೋಡಿ ಏನು ಮಾಡೋದು? ಇನ್ನು ಪವರ್ ಪ್ಲೇ ಇತ್ತಲ್ಲ, ಪ್ರಯೋಜನ ಇಲ್ಲಪ್ಪ. ಓಕೆ ಸರ್, ಏನಿಗೆ ಪವರ್ ಪ್ಲೇ ಮುಗಿಯೋಕೆ ಮುಂಚೆ ಎಲ್ಲ ಬರ್ತಾ ಇದ್ದೀರಾ? ಯಾಕೆ ಸೋಲೋ ಮ್ಯಾಚ್ ಯಾರು ನೋಡ್ತಾರೆ? ಯಾಕೆ ಇನ್ನು ಮ್ಯಾಚ್ ಇದೆಯಲ್ಲ, ಇನ್ನು 10 ಓವರ್ ಇತ್ತು, ಯಾಕೆ? ಏನೋ ತಪ್ಪ, ತುಂಬಾ ನಿರಾಶೆ ಮಾಡ್ತಾ ಇದ್ದಾರೆ RCB ಅವರು. ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಸೋಲೋದು ನೋಡಕ್ಕಂತ ಮನೆಗೆ ಹೋಗಿ ನೋಡೋಣ ಅಂತ ಅಷ್ಟೇ. ಸರ್, ಯಾಕೆ ಬೇಗ ಏನು ಹೊಡ್ಸ್ಕೊತಾ ಇದ್ದಾರೆ, ನೋಡೋಣ ಏನಾಗುತ್ತೆ. ಇನ್ನು ಪವರ್ ಪ್ಲೇ ಇವಾಗ ತಾನೇ ಮುಗಿದಿದೆ, ಇನ್ನು ವೆಯ್ಟ್ ಮಾಡ್ಬೋದಿತ್ತಲ್ಲ? ಇಲ್ಲ, ನೋಡೋಣ. ಐ ಡೋಂಟ್ ಥಿಂಕ್ ಸೊ ಸರ್. ಸೋಲೋದಕ್ಕಂತ ಆರಾಮಾಗಿ ಮನೆಗೆ ಮಲ್ಬೋದು ಸರ್. ಫುಲ್ ಡಿಸಪಾಯಿಂಟ್ಮೆಂಟಾ? ಮುಗ್ದಿಲ್ಲ, ಅಷ್ಟು ಬೇಗ ಬರ್ತಾ ಇದ್ದೀರಾ? ಆಗೋಯ್ತಲ್ರಿ, 5 ಓವರ್ಲಿ ಇನ್ನೇನು ಮಾಡೋದು? 5 ಓವರ್ಗೆ ಮುಗಿಸ್ಬಿಟ್ರು. ಕಪ್ ನಮಗೆ ಅಲ್ವಾ, ಅದಕ್ಕೆ ಸಖತ್ತಾಗಿ ಆಡ್ತಿದ್ದಾರೆ. ನಾವೇ ಬೇಜಾರಾಯ್ತು. ಸರ್ಕಾರದಮ್ಮ ಯಾಕೆ ಅರ್ಧಕ್ಕೆ ಮ್ಯಾಚ ಬ್ರೋ? ಸ್ಕೋರ್ ನೋಡಿದಿರಲ್ಲ, ನರೇನೆ ನೋ ಕಮೆಂಟ್ಸ್. ಅಷ್ಟು ಬೇಗ ಇನ್ನೇನು ಅಲ್ಲಿ ಆಲೇ ಒಂದು 5-6 ಓವರ್ಸ್ಗೆಲ್ಲಿ 100 ಇದ್ದಾರೆ. ವೆರಿ ಡಿಫಿಕಲ್ಟ್ ಟು ವಿನ್ ದಿ ಮ್ಯಾಚ್ ಬೈ RCB. ವಿಕೆಟ್ ಬಿತ್ತು ಅನ್ಸುತ್ತೆ. ಒಂದು ವಿಕೆಟ್ ಬಿದ್ದರೆ ಏನಾಗ್ತದೆ? ಇನ್ನೂ ಹೊಡೆಯೋರು ಬೇಕಾಷ್ಟು ಚೆನ್ನಾಗಿದೆ ಬ್ಯಾಟ್ಸ್ಮನ್. ಸ್ವಲ್ಪ ಇವ್ರಿಗೆ ಸ್ವಿಂಗ್ ಆತಲ್ಲ, ಸ್ಟಾರ್ಟಿಂಗ್ ಹೊಡೆಯೋಕ್ಕಾಗಲಿಲ್ಲ. ಓಕೆ, ಥ್ಯಾಂಕ್ ಯು. ಪವರ್ ಸಿಕ್ತು, ಏನು ಮಾಡೋಕ್ಕಾಗುತ್ತೆ? ನೋಡ್ತಾ ಇದ್ವಿ, ಬಟ್ ಇದು ಮಾಡೋಕ್ಕೆ ಎಫರ್ಟ್ ಆಗ್ತಾ ಇಲ್ಲ. ನೋಡೋಣ, ಹೋಲ್ ಫಸ್ಟ್ ಚೆನ್ನಾಗಿ ಆಡ್ತಾರೆ. ಒಂದು ವಿಕೆಟ್ ಬಿತ್ತಲ್ಲ, ಮೇ ಬಿ ಬೀಳ್ಬೋದಲ್ಲ? ಬೀಳುತ್ತೆ ಹೋಪ್. ಯಾವಾಗಾದ್ರೂ ನಾವು RCB ಬಿಟ್ಕೊಡಲ್ಲ. ಇದು ಮಾಡ್ತಾ ಇದ್ವಿ, ಹೋಪ್ ಇದೆ. ನನಗೆ ಸ್ವಲ್ಪ ನರ್ವಸ್ ಆದರೆ ನಾನು ಇದು ಬರ್ತೀನಿ, ಬಟ್ ಸಪೋರ್ಟ್ ಮಾತ್ರ RCB ಇರುತ್ತೆ. ಆಲ್ ದ ಬೆಸ್ಟ್. ಫುಲ್ ಹಸನ್ಮುಖವಾಗಿ ಬರ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಅದು ದುಡ್ಡಲ್ಲಿ ಬರ್ತಾರ ನಗುನಾ ಹಿಂಗೆ? ಇಲ್ಲ, ಇನ್ನೂ ಚಾನ್ಸ್ ಇದೆ ಅನಿಸುತ್ತೆ. ಆದರೂ ನಮಗೆ ಹೋಪ್ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ನಮ್ಗಂತೂ ಹೋಪ್ ಇಲ್ಲ. ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೇನು 9 ಓವರ್ಸಲ್ಲಿ ಮ್ಯಾಚ್ ಮುಗಿಸ್ಬಿಡ್ತಾರೆ. ಆ ಬಾದಿನ ನೋಡಕ್ ಆಗ್ತೀರಾ, ಆಚೆ ಬಂದ್ಬಿಟ್ಟು ಅವ್ರು ಅಷ್ಟೊಂದು ಇರಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಕಮ್ಮಿಯಾಗಿ ಆಡ್ತಾ ಇದ್ದಾರೆ. ಏನು ಆ ಥರ ಹೊಡೆದ್ರೆ ಅಂದರೆ ಇನ್ನೂ ಆಡಬೇಕಾಗಿತ್ತು. ನಮ್ಮವರು ರನ್ನು ಸ್ಕೋರ್ ಮಾಡಿದ್ದು ಕಡಿಮೆ ಆಯಿತು, ಮಾಡಬೇಕಾಗಿತ್ತು. ಇನ್ನು ಅಟ್ಲೀಸ್ಟ್ 200+ ಆಗಬೇಕಾಯ್ತು ಇವರು ಸ್ಪೀಡಿಗೆ. ಮ್ಯಾಚ್ ಇವತ್ತು ಡೌಟೇ ಮ್ಯಾಚ್ ಡೌಟ್ ಏನಿಲ್ಲ ಬ್ರೋ. ಇನ್ನೊಂದು 10 ಗಂಟೆ ರಿಸಲ್ಟ್ ಬರುತ್ತೆ. ಡೌಟ್ ಏನಿಲ್ಲ. ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ 78 ಅವರ್ಸಲ್ಲಿ ಮುಗಿಸ್ಬಿಡ್ತಾರೆ. ಅಷ್ಟೇ.
ಇನ್ನ ಮ್ಯಾಚ್ ಇತ್ತು, ಅರ್ಧಕ್ಕೆ ಬರ್ತಾ ಇದ್ದೀರಾ ಯಾಕೆ? ಸೋಲ್ತಾ ಇದಾರೆ ಏನು ಹೇಳೋದು. ಬಿಡಿ, ಇವತ್ತು ಬಿಟ್ರೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಮ್ಯಾಚಲ್ಲಿ ಇಂಗ್ಲೀಷಾ? ಸ್ಟಿಲ್ ಮ್ಯಾಚ್ ಓವರ್ ಬೈ Feeling very sad, bro. RCB is losing the match. That's why we are going. But still there are again one No use, bro. 7 hours 90. ಬಿದ್ದೇ ಇಲ್ಲ. ಅಲ್ಲಿ ಆಚೆ ಬರ್ತಾ ಇದ್ದೀರಾ? ಸೀರಿಯಸ್ ಆಗಿದ್ದಾರೆ ತುಂಬ. ಯಾಕೆ ಇನ್ನಿದ್ದಲ್ಲ ಓವರ್ ಸಿಗ್ತಲ್ಲ? ಅದೇನು ಮಾಡೋಕ್ಕಾಗಲ್ಲ ಇವಾಗ. ಆಲ್ಮೋಸ್ಟ್ ಅಲ್ಲಿ ಸೋಲ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಯ್ತು. ಸೋಲ್ತಾರಂತ ಆಯಿತು. ಓಕೆ. ಹೇಗಿತ್ತು ಮ್ಯಾಚು? ಹೇಗನ್ನಿಸ್ತು? ತುಂಬ ನರ್ವಸ್ಸಾಗಿ ಆಡ್ತಾ ಇದ್ದಾರೆ. ಅಷ್ಟೇನು ಸ್ಕೋರ್ ತುಂಬ ಹೊಡಿತಾ ಇದ್ದಾರೆ ಅವರು. ಆಪೋಸಿಟಿಂದ ನಮ್ಮ ಕಡೆಯಿಂದ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇಲ್ಲ. ನೋಡಬೇಕು, ಮ್ಯಾಚು ಸೋಲೋ ಚಾನ್ಸಸ್ ಜಾಸ್ತಿ ಐತಿ. 6 ಓವರ್ಗೆ 80 ರನ್ ನೋಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಬೌಲಿಂಗ್ ಫಾರ್ಮ್ಯಾಟ್ ಸರಿ ಇಲ್ಲ. ಮತ್ತು ದಿನೇಶ್ ಕಾರ್ತಿಕ್ ಅವರಿಗೆ ಸ್ವಲ್ಪ ಮುಂಚೆನೇ ಬ್ಯಾಟಿಂಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ದಿನೇಶ್ ಕಾರ್ತಿಕ್ ಲಾಸ್ಟ್ 2 ಓವರ್ಸಲ್ಲಿ 3-4 ಸಿಕ್ಸ್ ಬಂದವರೇ ಹೊಡೆದ್ರು. ಹೇಗಿತ್ತು ಮ್ಯಾಚ್? ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ. ಫಸ್ಟ್ ಇನ್ನಿಂಗ್ಸ್ ಆಡಿದ್ರು, ಆದರೆ ಏನು ಮಾಡೋದು, ಬೌಲಿಂಗ್ ತುಂಬ ವೀಕ್ ಇದೆ. ಕಠೋರವಾಗಿತ್ತು ಬೌಲಿಂಗ್. ತುಂಬ ಕಠೋರವಾಗಿತ್ತು. ಸರಿ ಹೋಯ್ತಲ್ಲ, ಚೇಂಜ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಾ ಕಾರ್ತಿಕ್ ಅವರೇ? ನಾನು ತುಂಬ ಹೇಳ್ತಾ ಇದ್ದೀನಿ ಸರ್, RCB ಟೀಮಲ್ಲಿ ಬೌಲಿಂಗ್ನ ಚೇಂಜ್ ಮಾಡಬೇಕು. ಬೌಲರ್ಸ್ಗಳಿಂದನೇ ಮ್ಯಾಚಸ್ ಸೋಲ್ತಾ ಇರೋದು. ಆಮೇಲೆ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳನ್ನ ನೀಟಾಗಿ ಪಿಕ್ ಮಾಡ್ತಿಲ್ಲ RCB ಟೀಮವರು. ಒಳ್ಳೊಳ್ಳೆ ಡೊಮೆಸ್ಟಿಕ್ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನ ರೀಪ್ಲೇಸ್ ಮಾಡ್ಕೋಬೇಕು. ಅವಾಗ ಒಂದು ಚಾನ್ಸಸ್ ನೋಡ್ಬೋದು ಇದೇ ಥರ. ಸೊ ಇವತ್ತು ಬಂದ್ಬಿಟ್ಟು ಎಲ್ಲ IPL ಟೀಮಲ್ಲಿ ಈ ಸಲ IPL ಅಲ್ಲಿ ಎಲ್ಲ ಟೀಮು ಹೋಮ್ ಟೀಮ್ ಗೆದ್ದಿದೆ. ಹೌದು, ಬಿಟ್ಟಿಲ್ಲ. ಫಸ್ಟ್ ಟೀಮು ಹೋಮ್ ಟೀಮ್ ಸೋಲ್ತಾರೆ. ಹೌದು. ಸೊ ಹೇಗೆ ಅನ್ನಿಸ್ತಾ ಇದೆ? ಅದೇ ಸರ್, ನಮಗೆ ಈಗ ನಾವು ಹೋಮ್ ಟೀಮಿಂದ ಗೆಲ್ತಾ ಇದೆ ಅಂತ ನಾವು ಬಂದ್ವಿ ನೋಡೋಣ ಅಂತ. ನೋಡಿದ್ರೆ ಟಾರ್ಗೆಟ್ ಸ್ವಲ್ಪ ಕಮ್ಮಿ ಆಯಿತು. ಬೌಲರ್ಸ್ಗಳು ಅದನ್ನ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದನ್ನ ಬ್ರೇಕ್ ಮಾಡಿದ್ರೆ RCBನೇ ಬ್ರೇಕ್ ಮಾಡೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ಸ್ಟ್ರೀಕ್ನ RCBನೇ ಅದೇ ಬ್ರೇಕ್ ಮಾಡೋದು ಅಂತ ಗೊತ್ತಿತ್ತು ನಮಗೆ. ಅದು ಹಂಗೆ ರೆಕಾರ್ಡ್ಗಳ ನಾವೇ ಅಲ್ವಾ ಮಾಡೋದು. ಹೈಯೆಸ್ಟ್ ಸ್ಕೋರ್ ಬ್ರೇಕ್ ಮಾಡೋದು ನಾವೇ. ಇವಾಗ LSG ಮ್ಯಾಚ್ ಹೇಗಿರ್ಬೋದು ಅನ್ಕೋತಾರೆ ನೆಕ್ಸ್ಟ್ ಮ್ಯಾಚ್? LSG ಮ್ಯಾಚಲ್ಲಿ ಒಂದು ಸ್ವಲ್ಪ ನಾವು ರಿಕವರ್ ಆಗ್ಬೋದು ಅಂತ ಅನ್ಕೋತೀನಿ. ಇವತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಪರವಾಗಿಲ್ಲ, ಅದು ರಿಕವರ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದೇ ಲಾಸ್ಟ್ ಕ್ವಶನು. ಸೊ ಯಾರ ಮೇಲೆ ಸೋತ್ರು CSK ಮೇಲೆ ಮಾತ್ರ ಸೋಲ್ಬಾರ್ದು ಅಂತಾರೆ. May 18 ಬಂದ್ಬಿಟ್ಟು RCB ಮತ್ತು CSK ಮ್ಯಾಚ್ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಕಾರ್ತಿಕ್ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ. RCB ಮತ್ತು CSK ಅಂದರೆ ಇಂಡೋ ಪಾಕಿಸ್ತಾನ ಇದ್ದಂಗೆ ಸರ್. ಅದು ಕನ್ನಡಿಗರು ವರ್ಸಸ್ ತಮಿಳ್ನಾಡು ಇದ್ದಂಗೆ. ನಾವು ಈಗ ಅಲ್ಲಿ ನಾವು ಸೋತ್ ಬಂದಿದ್ದೀವಿ, ಇಲ್ಲಿ ನಾವು ಯಾವ್ದು ಗೆದ್ದೇ ಗೆಲ್ತೀವಿ. ಧೋನಿ ಮುಖಭಂಗ ಹಾಗೆ ಆಗುತ್ತೆ. RCB ಅವ್ರ ಮೇಲೆ ಗೆದ್ದೇ ಗೆಲ್ತೀವಿ. ಓಕೆ ಬೈ, ಥ್ಯಾಂಕ್ ಯು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು? ನಮ್ಗೆ ಏನು ಬಂದರೂ ಏನು ಹೋದರೂ ನಾವು RCB ಫ್ಯಾನ್ಸೇನೆ. ಏನು ಬಂದರೂ RCB ಫ್ಯಾನ್ಸೇನೆ. ಡಿಸಪಾಯಿಂಟ್ ಏನಾದರೂ ಡಿಸಪಾಯಿಂಟ್ ಎಲ್ಲ ಆಗಲ್ಲ. ಯಾಕಂದರೆ ಈ ಸಲ ಕಪ್ ನಮ್ಮದೇ ತಾನೆ, ಅದಕ್ಕೆ ಪ್ರತಿ ಸರಿನೂ ಕಪ್ ನಮ್ಮದೇನೆ. ಈ ಸಲ ನೀವು ಕಪ್ ಹೊಡ್ತಾ ಇತ್ತಲ್ಲ, ಇನ್ನು ನಾವು ಹೊಡಿಬೇಕು ಅಷ್ಟೇ. ಚೆನ್ನಾಗಿತ್ತು. ಅದು ಫಸ್ಟ್ ಟೈಮ್ ಅಲ್ವಾ, ಗೆದ್ರು ಸೋದ್ರು ಓಕೆ, ಚೆನ್ನಾಗಿ ಪರವಾಗಿಲ್ಲ. ಫಸ್ಟ್ ಮ್ಯಾಚು ಏನೋ ಕೊಹ್ಲಿ ಫಸ್ಟ್ ಬಾಲಿಂದ ಲಾಸ್ಟ್ ಬಾಲ್ ತನಕ ಆಡಿದ್ನಲ್ಲ, ಅಷ್ಟು ಸಾಕಾಯ್ತು. ಬಟ್ ಹೋಮ್ ಪಿಚ್ಚಲ್ಲಿ ಫಸ್ಟ್ ಮ್ಯಾಚ್ ಸೋತಿರೋದು. ಎಲ್ಲ ಟೀಮು ಹೋಮ್ ಪಿಚ್ಚಲ್ಲಿ ಗೆದ್ದಿದ್ದಾರೆ, ನಾವು ಹೋಮ್ ಪಿಚ್ಚಲ್ಲೇ ಸೋತಿದ್ದೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? We are meant to break the records. So records are meant to be broken. So we broke the streak. You broke the streak. ಸೊ ಇವಾಗ ನಮ್ಮ ರೆಕಾರ್ಡ್ನ SRH ಅವ್ರು ಬ್ರೇಕ್ ಮಾಡಿದ್ದಾರೆ. ಮತ್ತೆ ಯಾವಾಗ ಸೆಟ್ ಮಾಡ್ತೀವಿ ಅಂತ? Yeah, Kohli once said that records are meant to be broken, right? So yeah. ಕನ್ನಡ ಬರಲ್ಲ. ಮಿಕ್ಸ್ ಲ್ಯಾಂಗ್ವೇಜ್, ತಮಿಳ ತೆಲುಗು. ఇప్పుడు SRH వాళ్ళు 277 కొట్టారు కదా, RCB ముందర RCB ఉండింది. ఇప్పుడు 280 ఎప్పుడు RCB కొడతారు? వాళ్ళు ఆడాలనుకున్నప్పుడు. ఇలా ఆడితే కొట్టరు. ఏం లేదు, వాళ్ళు ఆడితే దే విల్ డెఫినెట్లీ. I still believe in RCB. Thank you, ma'am. ಮ್ಯಾಚು ಕೊಹ್ಲಿ ಚೆನ್ನಾಗಿ ಆಡಿದ್ರು, ಅದೊಂದು ಖುಷಿ ಆಯಿತು. ಬಟ್ ಮ್ಯಾಚ್ ಸೋತ್ರು ಬೇಜಾರಾಗ್ತಿದೆ. ಬಟ್ ಓಕೆ, ಬಟ್ ನರೇನ್ ಯಾರ ಮೇಲೆ ಆಡಲ್ಲ, ನಮ್ಮ ಮೇಲೆ ಆಡ್ತಾನೆ, ಅದೊಂದು ಬೇಜಾರು. ಓಕೆ, ನೆಕ್ಸ್ಟ್ ಟೈಮ್ ಗೆಲ್ತಾರೆ. ಸೊ ಏನು ಮಿಸ್ಟೇಕ್ ಆಗಿರ್ಬೋದು? ಮಿಸ್ಟೇಕ್ ಅಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟೇ ಸ್ಪಿನ್ನರ್ಸ್ ಇಲ್ಲ. ಒಬ್ಬನೇ ಮಯಾಂಕ್ ತಗಾರ್ ಬಿಟ್ಟರೆ ಯಾರೂ ಸ್ಪಿನ್ನರ್ಸ್ ಇಲ್ಲ. ಸೊ ಸ್ಪಿನ್ನರ್ಸ್ ಲ್ಯಾಕ್ ಇದೆ, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಬೌಲಿಂಗಲ್ಲಿ ವಿಜಯ್ ಕುಮಾರ್ ಅಥವಾ ಸಿರಾಜ್ ಒಂದು ಮ್ಯಾಚ್ ಆಡಿದ್ರೆ ಇನ್ನೊಂದು ಮ್ಯಾಚಲ್ಲಿ ರನ್ಸ್ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ, ಅದೊಂದು ಸ್ವಲ್ಪ ಮಿಸ್ಟೇಕ್ ಇದೆ. ಬಟ್ ಓಕೆ, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ನಮ್ಮದು. LSG ಮೇಲೆ ಹೊಡಿತಾರೆ, ಪಕ್ಕ ಹೊಡಿತಾರೆ 100%. ಸೇಮ್ ಬ್ರೋ. ಅದೇ ಮ್ಯಾಕ್ಸ್ವೆಲ್ಲು ಫ್ಯಾಫ್ ಸ್ವಲ್ಪ ಪಾರ್ಟ್ನರ್ಶಿಪ್ ಕೊಡ್ಬೋದು ಇದು ಕೊಹ್ಲಿಗೆ, ಮಿಸ್ ಆಯಿತು. ಫಾಫ್ನ ಕುಣಿಸ್ಬೇಕು.
ಏನು ಪರ್ಫಾರ್ಮೆನ್ಸ್ ಇಲ್ಲ 3 ಮ್ಯಾಚಿಂದ. ವಿರಾಟ್ ಕೊಹ್ಲಿ ಒಬ್ಬನೇ ಪ್ಯಾಷನಿಂದ ಆಡ್ತಿರೋದು. ಸೊ ನನಗನ್ಸ್ದಂಗೆ ಟೀಮಲ್ಲಿ ಸ್ವಲ್ಪ ಚೇಂಜಸ್ ತರಬೇಕು. ಫಾಫ್ನ ಕುಣಿಸಿ ವಿಲ್ ಜಾಕ್ಸು ವಿರಾಟ್ ಕೊಹ್ಲಿ ಇಬ್ಬರು ಓಪ್ನಿಂಗು. ಸ್ವಲ್ಪ ಬೌಲಿಂಗಲ್ಲಿ ಅಲ್ಜಾರಿ ಜೋಸೆಫು ಏನೋ ಪರ್ಫಾರ್ಮೆನ್ಸ್ ಇಲ್ಲ, ಅವ್ರನ್ನ ಕುಣಿಸ್ಬಿಟ್ಟು ಸ್ವಲ್ಪ ಲಾಕಿಗೆ ಚಾನ್ಸ್ ಕೊಡಬೇಕು. ಆಲ್ರೆಡಿ ಪಿಕ್ ಮಾಡಿರೋದೇ ಬ್ಯಾಟ್ ಟೀಮಲ್ಲಿ ಬೆಸ್ಟ್ ಟೀಮ್ ಯಾರನ್ನ ಆಡಿಸ್ತೀವಿ ಅಂತ ಫಾಫ್ ಕ್ಯಾಪ್ಟನ್ನೇ. ಬಟ್ ಕ್ಯಾಪ್ಟನ್ ಥರ ಏನು ಮಾಡ್ತಿದ್ದಾರೆ ಇವಾಗ? ಸುನಿಲ್ ನಾರಾಯಣ್ಗೆ ಸ್ಪಿನ್ ಆಡೋಕ್ಕೆ ಬರಲ್ಲ ಅಂತ ನನ್ನಂಥ ಡಡ್ಡಂಗೆ ಎಲ್ಲರಿಗೂ ಗೊತ್ತು. ಅದೇ MS ಧೋನಿ ಆಗಿದ್ದಿದ್ರೆ ಫಸ್ಟ್ ಓವರೇ ಯಾರಾದರೂ ಮ್ಯಾಕ್ಸ್ವೆಲ್ಲೋ ಯಾರಿಗಾದ್ರೂ ಸ್ಪಿನ್ ಬೌಲಿಂಗ್ ಕೊಟ್ಟಿರೋರು. ಅದೇನು ಆ ಥರ ಲೈಕ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಏನು ಆ ಥರ ಏನೂ ಮಾಡ್ತಿಲ್ಲ. ಸೊ ಅವ್ರ ಕಡೆ ಕ್ಯಾಪ್ಟನ್ನಿಂದ ಅಟ್ಲೀಸ್ಟ್ ರನ್ಸ್ ಬಂತ 3 ಮ್ಯಾಚಸ್ಸಿಂದ ಏನಿಲ್ಲ. ಸೊ ಏನು ಅವ್ರ ಕಡೆಯಿಂದ ಏನು ಅಂಥ ಪರ್ಫಾರ್ಮೆನ್ಸು ಇಲ್ಲ ಅನಿಸುತ್ತೆ. ಸೊ ಈಗ ಪಿಕ್ ಮಾಡಿರೋ ವರ್ಸ್ಟ್ ಟೀಮಲ್ಲಿ ಯಾರು ಬೆಸ್ಟ್ 11 ಅಂತ ಚೂಸ್ ಮಾಡಿ ಅವ್ರನ್ನ ಇದು ಮಾಡಬೇಕಷ್ಟೇ. ಈಗ ಫ್ಯಾನ್ಸ್ ಸೋತ ಮೇಲೆ ಎಲ್ಲ ಬೇಜಾರಾಗಿದ್ದೇ ಇರ್ತಾರೆ. 3 ಮ್ಯಾಚಲ್ಲಿ 2 ಸೋತಿದ್ದೀವಿ. ಬ್ರೋ 16 ಸೀಸನಲ್ಲಿ 4-5 ಸೀಸನ್ 8ನೇ ಪ್ಲೇಸ್ ಫಿನಿಷ್ ಮಾಡಿದ್ದೀವಿ. ಆ ಭಯ ಇನ್ನೂ ಇದೆ. ಅದಕ್ಕೋಸ್ಕರ ಸ್ವಲ್ಪ ಈಗಲೇ ಎಚ್ಚೆತ್ಕೊಂಡು ಕರೆಕ್ಟಾಗಿ ಆಡಿಸ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಗೆದ್ರು RCBನೇ, ಸೋತ್ರು RCBನೇ, ಸತ್ರು RCBನೇ ನಮ್ಮದು. ಇವರಂಥವ್ರಿಂದನೇ ಮ್ಯಾನೇಜ್ಮೆಂಟ್